ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ. ಈಗ FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. FRPನ ತೀರ್ಮಾನ ಮಾಡೋರು ಯಾರು? ಕೇಂದ್ರ ಸರ್ಕಾರ. ನಾವು ರಾಜ್ಯ ಸರ್ಕಾರ ಅಲ್ಲ. ಹೌದಪ್ಪ, ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾಕೆಂದ್ರೆ ರಫ್ತು ಮಾಡ್ಕೊಳ್ತಕ್ಕಂಥದ್ದು, ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದರಿಂದ ಅವರು ಜಾಸ್ತಿ ಕೇಳಿದ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಇದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MB ಪಾಟೀಲ್ರಿಗೆ, ತಿಮ್ಮಾಪುರ್ಗೆ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ. ಅವ್ರು ಮಾತಾಡ್ತಾರೆ ಇವತ್ತು. ಎತ್ತಿನ ಹೊಳೆ ಯೋಜನೆ ಸರ್ ತುಂಬಾ ತಡವಾಗ್ತಾ ಇದೆ ಸರ್. ಎತ್ತಿನ ಹೊಳೆ ಯೋಜನೆದು ಸ್ವಲ್ಪ ತುಂಬಾ ತಡ ಆಗ್ತದೆ ಕೋಲಾರ ಜಿಲ್ಲೆ. ಇಲ್ಲ, ತಡ ಆಗೋದಿಲ್ಲ. ನಾವು 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದೀವಿ. ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋ ಒತ್ತಾಯ ಇದೆ ಸರ್. ಜಿಲ್ಲೆಗೆ 4 ಜನ ಶಾಸಕರಿದ್ದಾರೆ ಸರ್. ರೀಸಫಲ್ ಮಾಡುವಾಗ ಸರ್, ತಾವು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿಗೆ ವಿಶೇಷ ಏನಾದರೂ ಪ್ರಾಶಸ್ತ್ಯನೂ ಕೊಡ್ಲಿಲ್ಲ ಸರ್. ನೀವು ಎಲೆಕ್ಷನ್ ನಿಲ್ತೀವಿ ಅಂತ ಹೇಳಿದವರು ಎಲೆಕ್ಷನ್ ನಿಲ್ಲಿಲ್ಲ, ಗೆದ್ರಿ ಮುಖ್ಯಮಂತ್ರಿ ಆಗಿದ್ದೀರಾ. ಕೋಲಾರ ಜಿಲ್ಲೆಗೆ ಏನು ವಿಶೇಷವಾಗಿ ಏನು ಅನುದಾನ ಪ್ರಾಶಸ್ತ್ಯ ಏನು ಕೊಟ್ಟಿಲ್ಲ ಅನ್ನೋದು. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಲ್ಲ, ಅದು ಸರ್ ಪ್ರೈವೇಟ್ ಕ್ಯಾನ್ಸಲ್ ಮಾಡಿಲ್ಲ. ಬಾಯ್ಸ್ ಕಾಲೇಜ್ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ಲ, 100 ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ಲ. ವುಮೆನ್ಸ್ ಬಾಯ್ಸ್ ಕಾಲೇಜು, PPP ಮೆಡಿಕಲ್ ಕಾಲೇಜ್ ಮಾತ್ರ PPP ಕ್ಯಾನ್ಸಲ್ ಮಾಡಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಒಂದು ಬೇಡಿಕೆ ಇದೆ ಸರ್. ಅದು ನೋಡೋಣ, ಅದು ಕನ್ಸಿಡರ್ ಮಾಡ್ತೀವಿ ಮುಂದಿನ. ಆಮೇಲೆ KGF ಸರ್ ಗಣಿ ಮತ್ತೆ ಓಪನ್ ಆಗ್ಲಿಲ್ಲ, ಅಲ್ಲಿ ಬೇರೆ ಏನೋ ಮಾಡ್ತೀವಿ ಅಂದ್ರೆ ಅದು ತಡ ಆಗ್ತಾ ಇದೆ. ಯಾವುದು? KGF ಸಂಬಂಧ ಇಲ್ಲ, ಅದು ಮಾಡ್ತಾ ಇದೀವಿ. ಅದು ನಮ್ಮ ಕಂಪನಿ ನಾವೇ ಮಾಡ್ತಾ ಇದ್ದೀವಿ. KDFs ಇಂದ ಟೌನ್ಶಿಪ್ ಮಾಡ್ತಾ ಇದೀವಲ್ಲ, ಮಾಡ್ತಾ ಇದ್ದೀವಿ. ಸರ್, ಬೆಂಗಳೂರು ಟು ಕೋಲಾರ, ಸರ್ ಬೆಂಗಳೂರು ಮತ್ತೆ ಕೋಲಾರ್ಗೆ ರೈಲ್ವೆ ಜಮೀನು ಮತ್ತೆ ಅದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಅರ್ಧ ಕಾಸ್ಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಅದಕ್ಕೇನೋ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ರೈಲ್ವೆ ಯಾರದು? ಸಹಭಾಗಿತ್ವದಲ್ಲಿ ಭೂಮಿ ತಾವು ಕೊಡಬೇಕು ಸರ್ ರಾಜ್ಯ ಸರ್ಕಾರದಿಂದ. ಎಲ್ಲಿದೆ ಹಂಗಂತ? ಬೆಂಗಳೂರು ಟು ಕೋಲಾರ ಸರ್. ಎಲ್ಲಿದೆ ಹಂಗಂತ ಭೂಮಿ ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಅನೇಕ ರಾಜ್ಯಗಳಲ್ಲಿ ಭೂಮಿನೂ ಅವರೇ ಕೊಡ್ತಾರೆ, ತಗೋತಾರೆ, ಮತ್ತೆ ರೈಲ್ವೆನೂ ಕೊಡ್ತಾರೆ. ಈ ಟಿಕೆಟ್ ಎಲ್ಲ ಮಾರಾಟ ಆಗ್ತಕ್ಕಂಥದ್ದು, ಪ್ರಯಾಣಿಕರು ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು? ಕೇಂದ್ರ ಸರ್ಕಾರ ಸರ್. ಮತ್ತೆ ದುಡ್ಡು ತಗೊಂಡವ್ರು ಯಾರು? ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೋಸ್ಕರನೇ ನಾವು 4.5 ಲಕ್ಷ ತೆರಿಗೆ ಕೊಡ್ತೀವಿ. ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ? ಮತ್ತೆ ನಮಗೆ 14ರಿಂದ 15 ಪೈಸೆ ವಾಪಸ್ ಬರೋದಷ್ಟೇ ಒಂದು ರೂಪಾಯಿನಲ್ಲಿ. 85 ಪೈಸೆ ಅವರೇ ಇಟ್ಕೊತಾರೆ. ಕೋಲಾರದ ಶಾಸಕರೊಬ್ರು ಸರ್ ಕೋರ್ಟ್ಗೆ ಹೋಗಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ ತಾವು ಅಂತ. ಯಾರು? ಅವರು JDSನವರು ಎಷ್ಟು ಕೊಟ್ಟಿದ್ರಂತೆ? ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಸಂಯುಕ್ತ ಸಮ್ಮಿಶ್ರ ಸರ್ಕಾರದಲ್ಲಿ, ಅವ್ರು ಎಷ್ಟು ಕೊಟ್ಟಿದ್ರಂತೆ? ಆಗ ರಮೇಶ್ ಕುಮಾರ್ MLA ಇದ್ರು, ಎಷ್ಟು ಕೊಟ್ಟಿದ್ರಂತೆ ಶ್ರೀನಿವಾಸಪುರಕ್ಕೆ? ತಾರತಮ್ಯ ಮಾಡ್ತಾ ಇದ್ದಾರೆ. ಈಗ ಹಾಗಾದ್ರೆ
ಕೇಂದ್ರ ಸರ್ಕಾರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟರು, ನಮ್ಗೆ ಯಾಕೆ ಕೊಡ್ಲಿಲ್ಲ? ಇದು ತಾರತಮ್ಯ ಅಲ್ವಾ? ಹೇಳಯ್ಯ, ಸುಮ್ಮನೆ ಏನೋ ಕೇಳಬೇಕು. ಚುನಾವಣೆ ಸರ್, ಬಿಹಾರ ಚುನಾವಣೆ